ಕೋಟೆಕಾರು ಸಹಕಾರಿ ಬ್ಯಾಂಕ್ ದರೋಡೆಕೋರರು ಎಲ್ಲೋದ್ರು? ಪೊಲೀಸರ ದಿಕ್ಕು ತಪ್ಪಿಸಿದ್ದೇಗೆ ಖತರ್ನಾಕ್ ಖದೀಮರು. ಇನ್ನು ಉತ್ತರ ಭಾರತಕ್ಕೆ ಎಸ್ಕೇಪ್ ಆದ್ರ ಖದೀಮರು. ಮೈಸೂರಿನಲ್ಲಿ ಎಟಿಎಂ ಸಿಬ್ಬಂದಿಯಿಂದ ಹಣ ಕಳವು. ಇದೆಲ್ಲದರ ಜೊತೆಗೆ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮಂಗಳೂರಿನ ಕೋಟೆಕಾರು ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರೋಡೆಕೋರರು ತಮಿಳುನಾಡಿಗೆ ಎಸ್ಕೇಪ್ ಆಗಿರುವ ಶಂಕೆ ವ್ಯಕ್ತವಾಗಿದೆ. ಕೇರಳ ತಲುಪಿದ ದರೋಡೆಕೋರರು ಬಳಿಕ ನಾಪತ್ತೆಯಾಗಿದ್ದಾರೆ. ತಮಿಳುನಾಡಿನ ಕಡೆ ಬೋಟ್ನಲ್ಲಿ ಹೋಗ್ತಾ ಇರುವ ಶಂಕೆ ವ್ಯಕ್ತವಾಗಿದ್ದು ಪೊಲೀಸರು ಈ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದು, ಇನ್ನು ಈ ಮಧ್ಯೆ ವಿಟ್ಲದ ನಕಲಿ ಇಡಿ ದಾಳಿಗೂ ಬ್ಯಾಂಕ್ ದರೋಡೆಗೂ ಸಾಮ್ಯತೆ ಇದೆ ಅಂಥೇಳಿ ಎರಡೂ ಪ್ರಕರಣದಲ್ಲಿ ಕೇರಳದ ಗಡಿಭಾಗದ ಗ್ರಾಮಗಳೇ ಟಾರ್ಗೆಟ್ ಮಾಡಿರುವ ದರೋಡೆಕೋರರು ಜನವರಿ 4ರಂದು ಬಂಟ್ವಾಳದ ಬೊಳಂತೂರು ಬಳಿ ನಕಲಿ ಇಡಿ ದಾಳಿ ಮಾಡಿತ್ತು. ಸಿಂಗಾರಿ ಬಿಡಿ ಮಾಲೀಕನ ಮನೆ ಮೇಲೆ ದಾಳಿ ನಡೆಸಿ ಲೂಟಿ ಮಾಡಿದ್ರು. ನಕಲಿ ಇಡಿ ದಾಳಿ ಕೋಟೆಕಾರು ಬ್ಯಾಂಕ್ ದರೋಡೆಗೂ ಸಾಮ್ಯತೆ ಇದೆ ಅಂಥೇಳಿ ಎರಡೂ ಪ್ರಕರಣದಲ್ಲಿ 5 ಜನರ ತಂಡದಿಂದಲೇ ಕೃತ್ಯ ಎಸಗಲಾಗಿದೆ. ಎರಡು ಕಡೆ ಕನ್ನಡ, ಹಿಂದಿ ಭಾಷೆ ಮಾತನಾಡಿದ ಆಗಂತುಕರು ಈ ಎರಡು ಕಡೆ 2 ರಿಂದ 3 ಕಿಲೋಮೀಟರ್ ಪ್ರಯಾಣಿಸಿ ಕೇರಳಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇದೇ ಕಾರಣಕ್ಕೆ ಕೇರಳದ ಗಡಿ ಗ್ರಾಮಗಳೇ ಆಗಂತುಕರ ಟಾರ್ಗೆಟ್ ಆಗಿದೆ ಎಂಬ ಅನುಮಾನ ವ್ಯಕ್ತವಾಗ್ತಾ ಇದೆ. ಮಂಗಳೂರಿನ ತಲಪಾಡಿಯ ಕೋಟೆಕಾರ್ ವ್ಯವಸಾಯ ಸಹಕಾರಿ ಬ್ಯಾಂಕ್ನಲ್ಲಿ ಹಾಡಹಗಲೇ ಡಕಾಯಿತಿ ಬಗ್ಗೆ ಇನ್ನಷ್ಟು ಸ್ಫೋಟಕ ಅಂಶ ಬಯಲಾಗಿದೆ. ಡಕಾಯಿತರು 12 ಕೋಟಿ ಲೂಟಿ ಬಳಿಕ ಪೊಲೀಸರ ದಿಕ್ಕು ತಪ್ಪಿಸಿದ್ದಾರೆ. ಬ್ಯಾಂಕ್ ಲೂಟಿ ಮಾಡಿ ತಮ್ಮ ಕಾರ್ನಲ್ಲಿ ಕೋಟೆಕಾರು ಜಂಕ್ಷನ್ ಕಡೆ ಸಾಗಿದ ದರೋಡೆಕೋರರು ಮೇನ್ ರೋಡ್ ತಲುಪ್ತಾ ಇದ್ದಂತೆ ಮತ್ತೊಂದು ಕಾರಿನಲ್ಲಿ ಎಸ್ಕೇಪ್ ಆಗಿದ್ದಾರೆ. ಕೃತ್ಯ ಎಸಗುವ ಸಂದರ್ಭ ಬ್ಯಾಂಕ್ ಸಿಬ್ಬಂದಿಯ ಮೊಬೈಲನ್ನು ಕೊಂಡೊಯ್ದಿದ್ದು ಮಂಗಳೂರು ನಗರ ಸುತ್ತಿ ಕದ್ರಿ ರಸ್ತೆಯ ಬಳಿ ಮೊಬೈಲ್ ಎಸೆದು ಪರಾರಿಯಾಗಿದ್ದಾರೆ. ಒಂದು ತಂಡ ಮಂಗಳೂರಿನ ಕಡೆಗೆ ಹೋದರೆ ಇನ್ನೊಂದು ತಂಡ ಚಿನ್ನಾಭರಣ ಸಹಿತ ಕೇರಳ ಕಡೆಗೆ ಹೋಗಿದೆ. ಇದೀಗ ಪೊಲೀಸರು 2 ಕಾರುಗಳ ಬೆನ್ನು ಬಿದ್ದಿದ್ದಾರೆ. ಅರ್ಧ ಪೌನ 1 ಪೌನ ಅದನ್ನು ಇಟ್ಟ ಅಂಥ ಬ್ಯಾಂಕ್ ಇದು. ಈ ಬ್ಯಾಂಕಿನವರು ಇನ್ನು ಮುಂದಕ್ಕೆ ಉಂಟಲ್ಲ, ಇವರು ಸವಲತ್ತು ಮಾಡಲಿಲ್ಲ. ಇವರು ಮನೆಗೆ ನಾವು ಒಂದು ಬೇಲಿ ಕಟ್ಟುವಾಗ ಅದನ್ನು ಸ್ಟ್ರಾಂಗ್ ಮಾಡಿ ಕಟ್ಟಬೇಕಾಗ್ತದೆ. ಅದನ್ನು ಬೇಲೆ ತಿಂದರೆ ಅದನ್ನು ನಾವು ಹೇಳಲಿಕ್ಕಾಗೋದಿಲ್ಲ. ಮಂಗಳೂರು ಕೋಟೆಕಾರ್ ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣ ಸಂಬಂಧ ಪೊಲೀಸರ ತನಿಖೆ ತೀವ್ರಗೊಂಡಿದೆ. ಸಿಎಂ ಸೂಚನೆ ಮೇರೆಗೆ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಪ್ರಕರಣದ ತನಿಖೆಗೆ 5 ತಂಡ ರಚಿಸಿದ್ದಾರೆ. ಮಂಗಳೂರು ಸಿಸಿಬಿ ತಂಡ ಸೇರಿದಂತೆ 5 ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ತಂಡ ರಚನೆ ಮಾಡಿ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿದ್ದಾರೆ. ಇತ್ತ ಡಕಾಯಿತಿ ಹಿನ್ನೆಲೆಯಲ್ಲಿ ಆತಂಕಕ್ಕೆ ಒಳಗಾಗಿರುವ ಗ್ರಾಹಕರು ಬ್ಯಾಂಕ್ ಬಳಿ ಜಮಾಯಿಸುತ್ತಿದ್ದಾರೆ. ನಮ್ಮ ಚಿನ್ನ, ಹಣ ನಮ್ಮ ಕೊಡಿ ಅಂತ ಬ್ಯಾಂಕ್ ಮುಂದೆ ಗ್ರಾಹಕರು ದುಂಬಾಲು ಬಿದ್ದಿದ್ದಾರೆ. ಕಳೆದ ಬಾರಿ ದರೋಡೆಯಲ್ಲೂ ಚಿನ್ನ, ಹಣ ಕಳ್ಕೊಂಡಿದ್ವಿ, ಆಗ ಪರಿಹಾರವನ್ನು ಕೊಟ್ಟಿರಲಿಲ್ಲ ಅಂತ ಗ್ರಾಹಕರು ಅಳಲು ತೋಡ್ಕೊಂಡಿದ್ದಾರೆ. ಇನ್ನು ರಾಜ್ಯದಲ್ಲಿನ ದರೋಡೆ ಪ್ರಕರಣಗಳ ಸಂಬಂಧ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಮಂಗಳೂರಿನಲ್ಲಿ ಸಿಎಂ ಇದ್ದಾಗಲೇ ದರೋಡೆ ಮಾಡಿದ್ದಾರೆ, ದರೋಡೆಕೋರರಿಗೆ ಸ್ವರ್ಗದ ಸರ್ಕಾರ ಇದು ಅಂದಿದ್ದಾರೆ. ನಮಗೆ ಅನುಮಾನ ಬರ್ತದೆ ಅಲ್ಲ, ಅದು ಯಾರಿಗೆ ಸನ್ಮಾನ ಬರ್ತದೆ? ಯಾಕೆ ಅಂದರೆ ಈ ಬ್ಯಾಂಕ್ ಇದೆ ಆಗುದು ಲೂಟಿ ಆಗುದು, ಮತ್ತೆ ಯಾವ ಕಡೆಯದು ಆಗುದಿಲ್ಲ. ಇದರ ಎದುರುಗಡೆ ಅದು ಬ್ಯಾಂಕ್ ಉಂಟಲ್ಲ, ಅಲ್ಲಿಂದ ಏನು ಲೂಟಿ ಆಗುದಿಲ್ಲ, ಅಲ್ಲಿ ಏನು ದರೋಡೆ ಆಗುದಿಲ್ಲ. ಈ ಬ್ಯಾಂಕಲ್ಲಿ ಆಗೋದಕ್ಕೆ ಕಾರಣ ಏನು? ಇವರದೇ ಯಾರ್ದು ಕೈವಾಡ ಉಂಟು ಅಂತ ಅದು ಸತ್ಯಾಂಶ ನಮಗೆ ತಿಳಿಯಬೇಕು. ಅಂದ್ರೆ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗೆ ಏನಾದರೂ ಕಿಂಚಿತ್ ಬೆಲೆ ಇದೆಯಾ? ದರೋಡೆಕಾರರಿಗೆ ಸ್ವರ್ಗದ ಸರ್ಕಾರ ಇದು. ಒಂದು ರೀತಿ ಕರ್ನಾಟಕ ದರೋಡೆಕೋರರ ಜಾತ್ರೆ ನಡೀತಾ ಇದೆ. ಬೀದರ್ನಲ್ಲಿ ಎಟಿಎಂಗೆ ಹಣ ತುಂಬಿಸುವ ಸಿಬ್ಬಂದಿಯನ್ನ ಕೊಲೆ ಮಾಡಿ ದರೋಡೆ ಮಾಡಿ ಹೈದರಾಬಾದ್ಗೆ ಎಸ್ಕೇಪ್ ಆದ ಖದೀಮರು ಇನ್ನೂ ಪತ್ತೆಯಾಗಿಲ್ಲ. ಘಟನೆ ನಡೆದು 2 ದಿನಗಳಾದರೂ ದರೋಡೆಕೋರರ ಬಂಧನವಾಗಿಲ್ಲ. ಪಕ್ಕಾ ಪ್ಲಾನ್ ಹಾಕೊಂಡು ಲೂಟಿ ಮಾಡಿ ದರೋಡೆಕೋರರು ಎಸ್ಕೇಪ್ ಆಗಿದ್ದಾರೆ. ಚೆಕ್ ಪೋಸ್ಟ್ನಿಂದ ಹೋದ್ರೆ ಪೊಲೀಸರ ಕೈಗೆ ತಗಲಾಕೊಳ್ಳುವ ಆತಂಕದಲ್ಲಿ ಹಳ್ಳಿಗಾಡು ಮಾರ್ಗವಾಗಿ ರಾಜ್ಯದ ಗಡಿಯಿಂದ ತೆಲಂಗಾಣಕ್ಕೆ ಎಸ್ಕೇಪ್ ಆಗಿದ್ದಾರೆ. ಬೀದರ್ ನಗರದಿಂದ ರಿಂಗ್ ರೋಡ್ಗೆ ಹೋದ ಖದೀಮರು ಬಳಿಕ ಚೆಕ್ ಪೋಸ್ಟ್ ಕಡೆ ಹೋಗಿಲ್ಲ. ಬೀದರ್ ತಾಲೂಕಿನ ಮಲ್ಕಾಪುರ, ಸುಲ್ತಾನ್ಪುರ ಮಾರ್ಗವಾಗಿ ತೆಲಂಗಾಣದ ಜಾಹಿರಾಬಾದ್ ತಾಲೂಕಿನ ಮೂಲಕ ಹೈದರಾಬಾದ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಬೀದರ್ ನಗರದಿಂದ ಹೊರ ಹೋಗುತ್ತಲೇ ಹಣದ ಪೆಟ್ಟಿಗೆಯನ್ನು ಬದಲಿಸಿ ಟ್ರಾಲಿ ಬ್ಯಾಗಿಗೆ ಹಾಕಿಕೊಂಡು ಆರೋಪಿಗಳು ಪರಾರಿಯಾಗಿದ್ದಾರೆ. ಸಿಕಂದರಾಬಾದ್ನ ಟ್ರಾಲಿಯೊಂದಿಗೆ ದರೋಡೆಕೋರರು ಅಡ್ಡಾಡ್ತಾ ಇರುವಂತಹ ದೃಶ್ಯಾವಳಿಗಳು ಲಭ್ಯವಾಗಿದೆ. ಎಟಿಎಂ ಬಳಿ ದರೋಡೆ ಮಾಡಿ ಪರಾರಿಯಾಗಿರುವ ಖದೀಮರು 2 ದಿನಗಳು ಕಳೆದರೂ ಇನ್ನೂ ಪತ್ತೆಯಾಗಿಲ್ಲ. ಕರ್ನಾಟಕ, ತೆಲಂಗಾಣ ಸೇರಿದಂತೆ ಮಹಾರಾಷ್ಟ್ರದಲ್ಲೂ ಹುಡುಕಾಟ ನಡೆಸಲಾಗ್ತಿದೆ. ದರೋಡೆಕೋರರ ಬಂಧನಕ್ಕಾಗಿ 8 ತಂಡಗಳು ತಲಾಶ್ ನಡೆಸ್ತಾ ಇವೆ. ಬೀದರ್ನ ಸಿಸಿಟಿವಿ ದೃಶ್ಯಗಳು, ಹೈದರಾಬಾದ್ನಲ್ಲಿ ಸಿಕ್ಕ ಸಿಸಿಟಿವಿ ದೃಶ್ಯಗಳ ಆಧಾರದ ಮೇಲೆ ಪೊಲೀಸರು ದರೋಡೆಕೋರರ ಬೆನ್ನು ಬಿದ್ದಿದ್ದಾರೆ. ಇನ್ನು ಅಫ್ಜಲ್ ಗಂಜ್ನಲ್ಲಿ ಬ್ಯಾಗ್ ಚೆಕ್ಕಿಂಗ್ ವೇಳೆ ಕಿರಿಕ್ ಬಳಿಕ ಫೈರಿಂಗ್ ಮಾಡಿ ಅಲ್ಲಿಂದಲೂ ಪರಾರಿಯಾಗಿದ್ದಾರೆ. 2 ಆಟೋ ಬದಲಾಯಿಸಿ ಸಿಕಂದರಾಬಾದ್ ರೈಲು ನಿಲ್ದಾಣಕ್ಕೆ ತೆರಳಿದ್ದು ಅಲ್ಲಿಂದ ರೈಲಿನ ಮೂಲಕ ಉತ್ತರ ಭಾರತದ ರಾಜ್ಯಗಳ ಕಡೆಗೆ ಹೋಗಿರುವ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ಉತ್ತರ ಪ್ರದೇಶ, ಬಿಹಾರ್, ಛತ್ತೀಸ್ಗಢನತ್ತ ಬೀದರ್ ಮತ್ತು ಹೈದರಾಬಾದ್ ಪೊಲೀಸರು ತಂಡ ತೆರಳಿದೆ. ದರೋಡೆಗೂ ಮುನ್ನ ಮತ್ತು ನಂತರ ಆರೋಪಿಗಳು ಮೊಬೈಲ್ ಬಳಕೆ ಮಾಡಿಲ್ಲ. ಹೀಗಾಗಿ ಪೊಲೀಸರು ಟೆಕ್ನಿಕಲ್ ಟೀಮ್ಗೆ ಆರೋಪಿಗಳ ಸಣ್ಣ ಸುಳಿವು ಕೂಡ ಸಿಕ್ತಿಲ್ಲ. ಹಣ ಎಟಿಎಂಗೆ ತುಂಬದೆ ತೆಗೆದುಕೊಂಡು ಹೋದ ಆರೋಪದ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ 2 ವಿರುದ್ಧ ಎಫ್ಐಆರ್ ದಾಖಲಾಗಿದೆ.
ಬಿಳಿಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಅಕ್ಷಯ್ ಕುಮಾರ್ ಹಾಗೂ ತೇಜಸ್ವಿನಿ ಎಂಬುವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಟಿಎಂಗಳಿಗೆ ಹಣ ತುಂಬಿಸುವ ಟಿಎಲ್ ಎಂಟರ್ಪ್ರೈಸಸ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಅಕ್ಷಯ್ ಕುಮಾರ್ ಮೈಸೂರು ಜಿಲ್ಲೆಯ ಒಟ್ಟು 16 ಎಟಿಎಂಗಳಿಗೆ ಹಣ ತುಂಬುತ್ತಾ ಇದ್ದ. ಕಂಪನಿ ಪರವಾಗಿ ಹೋಗಿ ಹಣ ತುಂಬುವ ಕೆಲಸ ಮಾಡ್ತಾ ಇದ್ದ. ಆದರೆ ಕಂಪನಿ ಆಡಿಟ್ ಮಾಡಿದಾಗ ಹಣದಲ್ಲಿ ವ್ಯತ್ಯಾಸ ಕಂಡುಬಂದಿದ್ದು ಕ್ಯಾಶ್ ಲೋಡಿಂಗ್ ಎಟಿಎಂ ಸಿಸಿ ಕ್ಯಾಮೆರಾ ಪರಿಶೀಲನೆ ಮಾಡಿದ್ದಾರೆ. ಈ ವೇಳೆ ಅಕ್ಷಯ್ ಎಟಿಎಂಗೆ ಹಣ ಹಾಕದೆ ಬ್ಯಾಗ್ನಲ್ಲಿ ತುಂಬಿಕೊಂಡು ಹೋದ ದೃಶ್ಯ ಸೆರೆಯಾಗಿದೆ. ಗದ್ದಿಗೆ ಗ್ರಾಮದ ಎಟಿಎಂನಲ್ಲಿ 5,80,000 ಹಣ ಲೋಡ್ ಮಾಡದೆ ಹಣ ದೋಚಿದ್ದಾನೆ. ಈ ಕೃತ್ಯಕ್ಕೆ ಅಕ್ಷಯ್ ಪರಿಚಯಿಸದೆ ತೇಜಸ್ವಿನಿ ಎಂಬಾಕೆಯ ಕುಮ್ಮಕ್ಕು ಆರೋಪ ಕೇಳಿಬಂದಿದ್ದು, ಇಬ್ಬರೂ ಈ ಹಣದಿಂದ ಚಿನ್ನ ಖರೀದಿಸಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಚಿನ್ನದ ಅಂಗಡಿಯಲ್ಲಿ ಚಿನ್ನ ಖರೀದಿಸಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದ ಹಿನ್ನೆಲೆಯಲ್ಲಿ ಇಬ್ಬರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೋಲ್ಕತ್ತಾದ ಸರ್ಕಾರಿ ಆರ್ಜಿಕರ್ ಆಸ್ಪತ್ರೆಯಲ್ಲಿ ಟ್ರೈನಿ ಲೇಡಿ ಡಾಕ್ಟರ್ ರೇಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ಆರೋಪಿ ಸಂಜಯ್ ರಾಯ್ ದೋಷಿ ಅಂತೇಳಿ ಕೋಲ್ಕತ್ತಾ ಸೆಷನ್ಸ್ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಭಾರತೀಯ ನ್ಯಾಯ ಸಂಹಿತೆ 64, 66 ಮತ್ತು 103(1) ಅಡಿಯಲ್ಲಿ ದೋಷಿ ಅಂತ ಹೇಳಿದೆ. ಪ್ರಕರಣವನ್ನು 57 ದಿನಗಳಲ್ಲಿ ಇತ್ಯರ್ಥ ಮಾಡಿರುವ ಕೋರ್ಟ್ ಸೋಮವಾರ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟಿಸುತ್ತೆ. ಆದರೆ ಶಿಕ್ಷೆಯ ಪ್ರಮಾಣ ಕನಿಷ್ಠ 10 ವರ್ಷವಾದರೂ ಇರಲಿದೆ. ಇನ್ನು ಶಿಕ್ಷೆ ಪ್ರಕಟವಾಗ್ತಾ ಇದ್ದಂತೆಯೇ ಕೋರ್ಟ್ನಲ್ಲಿ ಆರೋಪಿ ಸಂಜಯ್ ರಾಯ್ ಕೂಗಾಡಿದ್ದಾರೆ. ನಾನು ತಪ್ಪು ಮಾಡಿಲ್ಲ, ನನ್ನನ್ನು ಸಿಲುಕಿಸಲಾಗಿದೆ. ನಿಜವಾದ ಆರೋಪಿಗಳು ಹೊರಗೆ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಈ ಕೇಸ್ನಲ್ಲಿ ಓರ್ವ IPS ಅಧಿಕಾರಿ ಇದ್ದಾನೆ ಅಂತೇಳಿ ಆರೋಪ ಮಾಡಿದ್ದಾರೆ. ಆಗಸ್ಟ್ 8, 2024 ರಾತ್ರಿ ಆಸ್ಪತ್ರೆಯ ಸೆಮಿನಾರ್ ರೂಮ್ನಲ್ಲಿ ವಿದ್ಯಾರ್ಥಿನಿ ವಿಶ್ರಾಂತಿ ಪಡಿತಾ ಇದ್ರು. ಈ ವೇಳೆ ಬಂದಿದ್ದ ಸಂಜಯ್ ರಾಯ್ ವೈದ್ಯಕೀಯ ವಿದ್ಯಾರ್ಥಿಯನ್ನ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ್ದಾನೆ. ಸಿಎಂ ವಿರುದ್ಧ ಮೂಡಾ ಹಗರಣದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ. ಇಡಿಯಿಂದ ಮೂಡಾ ಹಗರಣದ ತನಿಖೆ ತೀವ್ರಗೊಂಡಿದೆ. ತನಿಖೆ ವೇಳೆ ಹಲವೆಡೆ ದಾಳಿ ನಡೆಸಿದ್ದ ಇಡಿ ಅಧಿಕಾರಿಗಳು 300 ಕೋಟಿ ಮೌಲ್ಯದ 142 ಸ್ಥಿರಾಸ್ತಿ ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳು ಬೇನಾಮಿ ಹೆಸರಿನಲ್ಲಿದ್ದ ಆಸ್ತಿ ಮುಟ್ಟುಗೋಲು ಹಾಕಿದ್ದಾರೆ. ರಾಜಕಾರಣಿಗಳು ಅಧಿಕಾರಿಗಳಿಗೆ ಬೇನಾಮಿಯಾಗಿದ್ದ ಹೆಬ್ಬೆಟ್ ಜೈರಾಮ್ ಕೋಕೋನಟ್ ಕೋಡ್ ವರ್ಡ್ ಮೂಲಕ ಹಣದ ವ್ಯವಹಾರ ನಡೆಸಿರುವುದು ಬೆಳಕಿಗೆ ಬಂದಿದೆ. 1 ಕೋಕೋನಟ್ ಅಂದರೆ 1 ಲಕ್ಷ ರೂಪಾಯಿ, 50 ಕೋಕೋನಟ್ ಅಂದರೆ 50 ಲಕ್ಷ ರೂಪಾಯಿ, 100 ಕೋಕೋನಟ್ ಅಂದರೆ 1 ಕೋಟಿ ರೂಪಾಯಿ ಅಂತ ಡೀಲ್ ಮಾಡ್ತಾ ಇದ್ದ ಎಲ್ಲ ದಾಖಲೆಗಳನ್ನು ಇಡಿ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಇನ್ನು ಆಸ್ತಿ ಮುಟ್ಟುಗೋಲು ಸಂಬಂಧ ಪ್ರತಿಕ್ರಿಯಿಸಿರುವ ದೂರುದಾರ ಸ್ನೇಹಮಯಿ ಕೃಷ್ಣ, ಮೂಡಾ ಹಗರಣದಲ್ಲಿ ಇಡಿ ಜಪ್ತಿ ಮಾಡಿರುವ ಈವರೆಗಿನ ಆಸ್ತಿ ಕೇವಲ ಸ್ಯಾಂಪಲ್ ಅಷ್ಟೇ. ಮುಂದಿನ ದಿನಗಳಲ್ಲಿ 50-50 ಅನುಪಾತದಲ್ಲಿ ಪಡೆದ ಎಲ್ಲ ಸೈಟ್ಗಳನ್ನು ಇಡಿ ಜಪ್ತಿ ಮಾಡುತ್ತೆ ಅಂತ ಹೇಳಿದ್ದಾರೆ. ನಾನು ಕೊಟ್ಟಿರ್ತಕ್ಕಂಥ ಅರ್ಜಿಯಲ್ಲಿ ಸಾಕಷ್ಟು ಸಾಕ್ಷ್ಯಗಳಿದೆ ಮತ್ತು ನೈಜತೆ ಇದೆ ಅನ್ನೋ ಕಾರಣಕ್ಕೆ ಅನ್ನೋದು ಈಗ ಗೊತ್ತಾಗಿದೆ. ಅಂದರೆ ಒಂದು ಸ್ವತ್ತನ್ನು ವಶಪಡಿಸ್ಕೋಬೇಕು ಅಂತಂದರೆ, ಮುಟ್ಕೋಲು ಹಾಕೋಬೇಕು ಅಂತಂದರೆ ಬಲವಾದ ಸಾಕ್ಷ್ಯಗಳಿದ್ದರೆ ಮಾತ್ರ. ಹಾಗಾಗಿ 142 ಸ್ಥಿರಾಸ್ತಿಗಳನ್ನು ಅಂದರೆ 300 ಕೋಟಿ ರೂಪಾಯಿ ಮೌಲ್ಯ ಅಂತ ಆಸ್ತಿಗಳನ್ನು ತಾತ್ಕಾಲಿಕವಾಗಿ ಇಡಿಯವರು ಮುಟ್ಕೋಲು ಹಾಕೊಂಡಿದ್ದಾರೆ ಅಂತಂದರೆ, ಸೊ ನಾನು ಮಾಡಿರೋ ಆರೋಪ ಇಷ್ಟರ ಮಟ್ಟಿಗೆ ಬಲವಾಗಿದೆ ಮತ್ತು ಅದಕ್ಕೆ ಪೂರಕವಾಗಿ ಎಷ್ಟು ದಾಖಲೆ ಸಿಕ್ಕಿದೆ ಅಂದರೆ ಇಡೀ ರಾಜ್ಯ ಜನಕ್ಕೆ ಅಂದರೆ ಇಡೀ ದೇಶ ಜನಕ್ಕೆ ಗೊತ್ತಾಗಿರೋಂಥದ್ದು. ಇಡಿಯಿಂದ ಮೂಡಾ ಆಸ್ತಿ ಜಪ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷ ಮುಗಿಬಿದ್ದಿದೆ. ಬೆಂಗಳೂರಿನಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಅಶೋಕ್, ಮೂಡಾ ಹಗರಣ ಬಗೆದಷ್ಟು ಹೊರಬರ್ತಾ ಇದೆ. ಲೋಕಾಯುಕ್ತಗೆ ಈ ಕೇಸ್ ತನಿಖೆ ಮಾಡೋಕೆ ಇಂಟ್ರೆಸ್ಟ್ ಇದ್ದಂತೆ ಕಾಣ್ತಿಲ್ಲ. ಪ್ರಕರಣವನ್ನು ಸಿಬಿಐ ತನಿಖೆಗೆ ಕೊಡಿ ಎಂದಿದ್ದಾರೆ. ವಿಜೇಂದ್ರ ಮಾತನಾಡಿ, ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನ್ನು ಹೈಕೋರ್ಟ್ ಎತ್ತಿ ಹಿಡಿತು. ನಿನ್ನೆ ಇಡಿಯು ಆಸ್ತಿ ಮುಟ್ಟುಗೋಲು ಹಾಕಿದೆ. ಈಗಲಾದರೂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿ ಎಂದಿದ್ದಾರೆ. ಮೈಸೂರಿನಲ್ಲಿ ಸಂಸದ ಯದುವೀರ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಮೂಡಾದಲ್ಲಿ ತಪ್ಪುಗಳಾಗಿರೋದು ವರದಿಯಲ್ಲಿ ಗೊತ್ತಾಗ್ತಿದೆ. ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಎಂದಿದ್ದಾರೆ. ಆದರೆ ಡಿಸಿಎಂ ಡಿಕೆಶಿ ಮಾತನಾಡಿ, ಸಿಎಂ ಪತ್ನಿ ಆಗಲಿ ಸಿಎಂ ಆಗಲಿ ಯಾವುದೇ ತಪ್ಪು ಮಾಡಿಲ್ಲ. ಇದು ಸಿಎಂ ಮೇಲೆ ರಾಜಕೀಯವಾಗಿ ನಡೆದ ಪಿತೂರಿ ಎಂದಿದ್ದಾರೆ. ಮೂಡಾ ಹಗರಣ ಬಗೆದಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಾ ಇರೋವಂಥದ್ದು. ಲೋಕಾಯುಕ್ತರು ಒಂದು ರೀತಿ ಅವ್ರಿಗೇನೋ ಇಂಟ್ರೆಸ್ಟ್ ಇದ್ದಂಗಿಲ್ಲ ಲೋಕಾಯುಕ್ತಕ್ಕೆ ತನಿಖೆಗೆ. ಇದನ್ನು CBI ತನಿಖೆ ಕೊಡಿ ಅಂತ ನಾವು ಈಗಾಗಲೇ ಒತ್ತಾಯನೂ ಕೂಡ ಮಾಡಿದಿರಿ. ಏನು ಹಿಂದೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರು ಸಿದ್ದರಾಮಯ್ಯನವರ ವಿರುದ್ಧ ಮೂಡಾ ವಿಚಾರದಲ್ಲಿ. ಮೇಲ್ನೋಟಕ್ಕೆ ರುಜುವಾತಾಗಿದೆ ಅನ್ನೋದನ್ನು ಹೈಕೋರ್ಟ್ ಮತ್ತೊಮ್ಮೆ ಹೇಳ್ತಕ್ಕಂಥ ಕೆಲಸ ಮಾಡಿತು. ಈಗ ಇಡಿನೂ ಕೂಡ ನೆನ್ನೆ ಹೇಳಿದೆ. ಹಾಗಾಗಿ ಬಂಡತನವನ್ನು ಬಿಟ್ಟು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ನಾನು ಇವತ್ತು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಇದು ನಮ್ಮ ರಾಜಕೀಯವಾಗಿ ಪಿತೂರಿ, ಮುಖ್ಯಮಂತ್ರಿಗಳ ಮೇಲೆ ಅವರ ಕುಟುಂಬದ ಮೇಲೆ ರಾಜಕೀಯವಾದಂಥ ಪಿತೂರಿ. ಪಾಪ ಹೆಣ್ಮಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ಯಾವ ಪಾತ್ರನೂ ಇಲ್ಲ.
ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದ ಕಿತ್ತಾಟ ಇನ್ನೂ ಮುಗಿದಿಲ್ಲ. ವಿಜಯೇಂದ್ರ ಪದೇ ಪದೇ ಆತ್ಮವಿಶ್ವಾಸದ ಮಾತುಗಳು ಕೇಳಿ ಬರ್ತಾ ಇದೆ. ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದ ಭಿನ್ನರಿಗೆ ವಿಜಯೇಂದ್ರ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಿದ್ದಾರೆ. ಕೆಲ ದಿನಗಳಿಂದ ಭಿನ್ನಮತೀಯರಿಗೆ ನೇರ ವಾರ್ನಿಂಗ್ ಕೊಡ್ತಾ ಇರುವ ವಿಜಯೇಂದ್ರ ತಾವೇ ಮತ್ತೆ ಅಧ್ಯಕ್ಷನಾಗಿ ಮುಂದುವರಿಯುವ ಬಗ್ಗೆ ಖಡಕ್ ಮಾತನಾಡಿದ್ದಾರೆ. ಈಗಲೂ ನಾನೇ, ಮುಂದೆಯೂ ನಾನೇ ಅಧ್ಯಕ್ಷ, ಪಕ್ಷ ಸಂಘಟಿಸಿ ಮತ್ತೆ ಅಧಿಕಾರಕ್ಕೆ ತರೋದು ನಾನೇ ಅಂದಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್, ಆದಷ್ಟು ಬೇಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣಾ ಪ್ರಕ್ರಿಯೆ ಶುರುವಾಗಲಿದೆ. ನಮ್ಮ ಪಕ್ಷದಲ್ಲಿ ಬೂತ್ ಕಮಿಟಿ ಅಧ್ಯಕ್ಷ ಸ್ಥಾನದಿಂದ ರಾಜ್ಯಾಧ್ಯಕ್ಷ ಸ್ಥಾನದವರೆಗೂ ಚುನಾವಣೆ ನಡೆಸಿ ಆಯ್ಕೆ ಮಾಡ್ತೇವೆ. ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಹೇಳಿದರು. ಹಾಗಾಗಿ ಅತಿ ಶೀಘ್ರದಲ್ಲಿ ಯಾರನ್ನು ಅಧ್ಯಕ್ಷರು ಮಾಡಬೇಕು, ಎಲ್ಲ ಹಿರಿಯರ ಜೊತೆ ಸಮಾಲೋಚನೆ ಮಾಡಿ ಉತ್ತಮ ನಿರ್ಧಾರವನ್ನು ಕೈಗೊಳ್ತಾರೆ. ಆದರೆ ನನಗೆ ವಿಶ್ವಾಸ ಇದೆ, ನನ್ನ 1 ವರ್ಷದ ಒಂದು ಪರಿಶ್ರಮ, ಇವತ್ತು ಕಾರ್ಯಕರ್ತರು ಕೂಡ ಅದ್ರ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಇದರ ಪರಿಣಾಮನ ನನ್ನ ಮುಂದುವರಿಸ್ತಾರೆ ಅನ್ನೋ ವಿಶ್ವಾಸ ನನಗೆ ಸಂಪೂರ್ಣವಾಗಿದೆ. हमारे भारतीय जनता पार्टी अकेली है जो हमारे यहाँ हर स्तर पर, हमारे यहाँ तो बूथ की कमेटी भी चुनते हैं, हम अध्यक्ष भी हम चुनते हैं. ये अलग बात है कि सर्वसम्मति से चुनते हैं कई जगह, उसमें क्या दिक्कत है, सब मिलकर तय करते हैं. ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದ ಕಿತ್ತಾಟ ಜೋರಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಮತ್ತೆ ಯತ್ನಾಳ್ ಟೀಮ್ ಗರಂ ಆಗಿದೆ. ಬೆಳಗಾವಿಯಲ್ಲಿ ಮಾತನಾಡಿದ ರಮೇಶ್ ಜಾರಕಿಹೊಳಿ, ವಿಜಯೇಂದ್ರ ಒಬ್ಬ ಬಚ್ಚ ಅಂತ ಟೀಕಿಸಿದ್ದಾರೆ. ರಾಜ್ಯಾಧ್ಯಕ್ಷನಾಗುವುದಕ್ಕೆ ವಿಜಯೇಂದ್ರ ಯೋಗ್ಯನಲ್ಲ ಅಂತ ಗುಡುಗಿದ್ದಾರೆ. ನಾನು ಶಿಕಾರಿಪುರಕ್ಕೆ ಬರ್ತೇನೆ, ವಿಜಯೇಂದ್ರ ಮನೆ ಮುಂದೆನೆ ಪ್ರವಾಸವನ್ನ ಶುರು ಮಾಡ್ತೇನೆ, ನಿನ್ನ ಸವಾಲನ್ನ ಸ್ವೀಕಾರ ಮಾಡಿದ್ದೇನೆ, ನೀನು ದಿನಾಂಕ ನಿಗದಿ ಮಾಡು ಅಂತ ಹೇಳಿ ಜಾರಕಿಹೊಳಿ ಸವಾಲ್ ಹಾಕಿದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಲ್ಲಿ ವಿಜಯೇಂದ್ರ ತಡೆಯುವ ಶಕ್ತಿ ನನಗಿದೆ ಅಂತ ಹೇಳಿ ಜಾರಕಿಹೊಳಿ ಹೇಳಿದ್ದಾರೆ. ಇನ್ನೊಂದೆಡೆ ವಿಜಯೇಂದ್ರ ಕಲೆಕ್ಷನ್ ಮಾಸ್ಟರ್, ಯಡಿಯೂರಪ್ಪ ಅವರನ್ನು ಜೈಲಿಗೆ ಕಳುಹಿಸಿದ್ದೆ ವಿಜಯೇಂದ್ರ ಅಂತ ಕೂಡ ಆರೋಪಿಸಿದ್ದಾರೆ. ವೇದಿಕೆ ಮುಖಾಂತರ ವಿಜಯೇಂದ್ರ ಎಚ್ಚರಿಕೆ ಕೊಡ್ತೀನಿ. ವಿಜಯೇಂದ್ರ, ನೀನು ಬಚ್ಚ, ನೀನು ಯೋಗ್ಯ ಇಲ್ಲ, ರಾಜ್ಯಾಧ್ಯಕ್ಷ ಆಗಲಿ ಯೋಗ್ಯಿಲ್ಲ. ವಿಜಯೇಂದ್ರ, ನಾನು ಶಿಕಾರ್ಪುರಲ್ಲೇ ಬರ್ತೇನೆ, ಡೇಟ್ ನೀ ಫಿಕ್ಸ್ ಮಾಡಿ, ನೀ ಯಾವಾಗ ಬಾ ಅಂತ ಶಿಕಾರ್ಪುರದ ಸ್ಟಾರ್ಟ್ ಮಾಡ್ತೇನೆ. ನಾನು ವಿಜಯೇಂದ್ರ ಮನೆ ಮುಂದಿಂದ ಪ್ರವಾಸ ಚಾಲು ಮಾಡ್ದೇನೆ. ನೀನು ಅನ್ಯಾಯ ಹೇಳ್ತದ ನೋಡೋಣ, ನಾ ಅದಕ್ಕೆ ನೀನು ಸವಾಲು ಸ್ವೀಕಾರ ಮಾಡಿದ್ದೇನೆ. ಕಲೆಕ್ಷನ್ ಮಾಸ್ಟರ್ ಇವ ಆ ರಾಜ್ಯಾಧ್ಯಕ್ಷ ಆಗುತ್ತಾನೆ. ಏನು ಮಾಡ್ಯಾನ, ಪಾರ್ಟಿಗೆ ಏನು ಸುಡುಗಾಡು ಮಾಡಿಲ್ಲ. ಬರೀ ಅವ್ರ ಅಪ್ಪ ಇದ್ದ ಪಾಪ, ಯಡಿಯೂರಪ್ಪನ ಜೈಲಿಗೆ ಕಳಿಸ್ಲಕ್ಕ ಕಾರಣನೇ ಇವತ್ತಿನ ರಾಜ್ಯಾಧ್ಯಕ್ಷ. ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಫೀಲ್ಡ್ಗೆ ಇಳಿದಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಎಚ್ಚರಿಕೆ ಕೊಟ್ಟರು. ಸಚಿವರು, ಶಾಸಕರ ಬಹಿರಂಗ ಹೇಳಿಕೆಗೆ ಕಡಿವಾಣ ಬಿದ್ದಿರಲಿಲ್ಲ. ಅಧ್ಯಕ್ಷರ ಬದಲಾವಣೆ, ಮುಖ್ಯಮಂತ್ರಿ ಬದಲಾವಣೆಗೆ ಹೇಳಿಕೆ ಕೊಡುತ್ತಲೇ ಇದ್ರು. ಹೀಗಾಗಿ ನಿನ್ನೆ ಖರ್ಗೆ ಕೂಡ ಎಚ್ಚರಿಕೆ ಸಂದೇಶ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಪಕ್ಷದ ಮುಖಂಡರು ಎಲ್ಲರೂ ಕೂಡ ಫುಲ್ ಸೈಲೆಂಟ್ ಆಗಿದ್ದಾರೆ. ಈ ಮೂಲಕ ಪವರ್ ಶೇರ್, ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆಗೆ ಕೂಗಿಗೆ ಬ್ರೇಕ್ ಬಿದ್ದಿದೆ. ಸಿಎಂ ಡಿನ್ನರ್ ಮೀಟಿಂಗ್ ಬೆನ್ನಲ್ಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದಲಿತ ನಾಯಕರ ಸಭೆಗೆ ಮುಂದಾದರು. ಹೀಗಾಗಿ ಪರಮೇಶ್ವರ್ಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ಬೆಳಗಾವಿ ಸಮಾವೇಶ ಮುಗಿಸಿ ದೆಹಲಿಗೆ ಬರುವುದಕ್ಕೆ ಸೂಚಿಸಿದೆ. ಈಗಾಗಲೇ ಈ ಸಭೆಗೂ ನನಗೂ ಸಂಬಂಧ ಇಲ್ಲ ಅಂತ ಸಿಎಂ ಸ್ಪಷ್ಟನೆ ಕೊಟ್ಟಿರೋದ್ರಿಂದ ಖುದ್ದು ಪರಮೇಶ್ವರ್ ಬಳಿಯೇ ಹೈಕಮಾಂಡ್ ವಿವರಣೆ ಕೇಳಿದೆ. ಇನ್ನು ದಲಿತರ ಸಭೆಯನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಸಮರ್ಥಿಸಿಕೊಂಡಿದ್ದಾರೆ. ನೋಡಿ, ಡಿನ್ನರ್ ಪಾರ್ಟಿ ಅಂತ ನಾವು ಸೇರ್ಲೇಬಾರ್ದ? ಹೈಕಮಾಂಡ್ ಅವರು ಯಾವತ್ತೂ ಸೇರ್ಬೇಡಿ ಅಂತ ಹೇಳ್ತಾರೆ. ಮುಂಚೆಯಿಂದನೂ ಸೇರ್ತಾನೆ ಇದೀವಲ್ರಿ ನಾವು ರಾಜಕಾರಣಿಗಳು, ನಾವು ಸ್ನೇಹಿತರು ಸೇರೋದಿಲ್ವಾ? ನೀವು ಮಾಡಿಲ್ಲ ಅಂದಾಗ ಏನಾಗ್ತದೆ, ಅದು ನೀವು ಮಾಧ್ಯಮದಲ್ಲಿ ನಾವು 2 ಜನ ಸೇರ್ಬಿಟ್ರು ಅದು ಪಾರ್ಟಿ ಅಂತ ಹೇಳ್ಬಿಟ್ರೆ ಭಾಳ ಕಷ್ಟ ಆಗ್ತದೆ. ಈಗ ಸೇರೋದ್ರಲ್ಲಿ ತಪ್ಪೇನಿದೆ ಅಷ್ಟೇ ನಾನು ಕೇಳ್ತಾರೆ.